ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಿದ್ಯಾ ಬಿದ್ದು ಕಾಲು ಮುರ್ಕೊಂಡಿದ್ದಾಳೆ, ಸ್ವಲ್ಪ ಸೊಂಟಕ್ಕೂ ಏಟಾಗಿದೆ, ಮತ್ತು ತಿರ್ಗಾಡೋಕ್ಕಾಗಲ್ಲ, ವೀಲ್ ಚೇರಲ್ಲೇ ಓಡಾಡಬೇಕಾಗಿದೆ. ಪಾಪ ಕಾಲು ಕೆಳಗಡೆ ಇಡೋಕ್ಕೂ ಆಗಲ್ಲ ಅವಳಿಗೆ. ಆದರೆ ಅಜ್ಜಮ್ಮ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲರನ್ನೂ ಅವ್ರನ್ನೂ ಮನೆಗೆ ಕಳಿಸಿ, ಅವ್ರ ಅಪ್ಪ ಅಮ್ಮನ್ನು ಇವರು ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇವಾಗ ಅವಳನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಭದ್ರನ ಬಿಟ್ಟರೆ. ಭದ್ರನೇ ನೋಡ್ಕೋಬೇಕು, ಔಟ್ ಹೌಸಲ್ಲಿರೋದ್ರಿಂದ ಭದ್ರ ಹೆಂಡ್ತಿ ಜೊತೆನೇ ಇರಬೇಕು ಅಂತೇಳಿ ಕೋರ್ಟ್ ಆರ್ಡ್ರ್ ಆಗಿರೋದ್ರಿಂದ ಇವನು ಹೆಂಡ್ತಿ ಜೊತೆನೇ ಇರಬೇಕಾಗಿದೆ. ಇಲ್ಲಿ ಇವ್ರದ್ದು ಮಾತುಕತೆಗಳು. ಚಂಪುಗೆ ಫೋನ್ ಮಾಡ್ತಾಳೆ, ಚಂಪುಗೆ ಎತ್ತಬೇಡ ಅಂತ ಹೇಳುತ್ತೆ ಅಮ್ಮಮ್ಮ. ಆಮೇಲೆ ಅಮ್ಮಮ್ಮಂಗೆ ಫೋನ್ ಮಾಡ್ತಾಳೆ, ಅಮ್ಮಮ್ಮನೂ ಎತ್ತಲ್ಲ. ಅಯ್ಯೋ ಇವರಿಬ್ಬರು ಫೋನ್ ಎತ್ತತ್ತೆ ಇಲ್ವಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಕಾಲು ಕೆಳಗಡೆ ಇಟ್ಟು ಮುಗ್ಗುರಿಸ್ಬಿಡ್ತಾಳೆ. ಆವಾಗ ಎಲ್ಪ್ ಬೇಕು ಅಂದರೆ ಕೇಳಬೇಕಪ್ಪ, ಅದು ಬಿಟ್ಟು ಸುಮ್ಮನೆ ಇದು ಮಾಡೋಕ್ಕೋದ್ರೆ ಬಿದ್ದರೂ ಮತ್ತೆ ಕಾಲು ಮುರಿದೋಗುತ್ತೆ ಅಂತ ಅಂತಾನೆ. ಆಮೇಲೆ ಇವಳೇನು ಮಾತಾಡಲ್ಲ, ಸುಮ್ಮನೆ ಆಗ್ತಾಳೆ ವಿದ್ಯಾ. ಆಮೇಲೆ ಅವನೇ ಹೋಗ್ತಾನೆ, ಎದ್ದು ಒಂದು ತಟ್ಟೆಗೆ ಅನ್ನ ಹಾಕೋ ಬರ್ತಾನೆ, ಕೂತ್ಕೊಂಡು ಊಟ ಮಾಡ್ತಾನೆ. ನಾವು ಯಾರು ಕೇಳದೇ ಇದ್ದರೆ ನಾವು ಇನ್ನೊಬ್ರಿಗೆ ಊಟ ಕೊಡಲ್ಲ, ಹಾಗೆ ಹೇಗೆ ಅಂತ ಮಾತಾಡ್ಕೊಂಡು ಊಟ ಮಾಡ್ತಿರ್ತಾನೆ. ಇನ್ನೇನು ಮಾಡೋದು ಅಂತ ಸುಮ್ಮನಿರ್ತಾಳೆ, ಕೇಳಲಾ ಬೇಡವಾ ಅಂತೇಳಿ. ಆಮೇಲೆ ಕಾಲು ಕೆಳಗಡೆ ಹಾಕಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತೇಳಿ ಕಷ್ಟಪಟ್ಟು ಕಾಲನ್ನ ಕೆಳಗಡೆ ಹಾಕ್ತಾಳೆ. ನೋವಾಗ್ಬಿಡುತ್ತೆ, ಅಯ್ಯಪ್ಪ ಕಾಲು ಹೋಯ್ತು ಅಂತ ಕಿರ್ಚಿಬಿಡ್ತಾಳೆ. ಆವಾಗ ಅವನು ಊಟ ಬಿಟ್ಟು ಎದ್ದೋಗಿ ಎಲ್ಪ್ ಕೇಳಬೇಕು, ಅದು ಬಿಟ್ಬಿಟ್ಟು ಬೀಳೋದು ಇದೆಲ್ಲ ಮಾಡಿಕೊಂಡ್ರೆ ಮತ್ತೆ ನಾಳೆ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಸರಿ ಅಂತ ಸುಮ್ಮನಾಗ್ತಾಳೆ. ಆಮೇಲೆ ಇವನೇ ಹೋಗ್ತಾನೆ, ಒಂದು ತಟ್ಟೆಗೆ ಅನ್ನ ಸಾರು ಎಲ್ಲ ಹಾಕೊಬಂದು ಒಂದು ಲೋಟ ನೀರು ಎಲ್ಲನೂ ತಂದು ಇಡ್ತಾನೆ, ತಿನ್ನು ಅಂತ ಹೇಳ್ತಾನೆ. ಆಮೇಲೆ ಸರಿ ಅವಳೇನು ಮಾತಾಡಲ್ಲ, ಆಯಿತು ಅಂತೇಳಿ ತಿನ್ನಕ್ಕೆ ರೆಡಿ ಆಗ್ತಾಳೆ. ಆಮೇಲೆ ಇವನು ಕುತ್ಕೊಂಡು ಊಟ ಮಾಡೋಕೆ ಅರ್ಧದಲ್ಲಿ ಎದ್ದಿದ್ನೆಲ್ಲ ಊಟ ಮಾಡ್ತಾನೆ. ನತಿಗತ್ಬಿಡುತ್ತೆ ಮಾತಾಡ್ತಾ. ಫ್ರೆಂಡ್ ಅಲ್ವಾ, ಒಂದೇ ರೂಮಲ್ಲಿ ಇದ್ದೀವಲ್ಲ, ಹಂಗಾಗಿ ಸಹಾಯ ಮಾಡೋದು ನಮ್ಮ ಧರ್ಮ ಅಂತೇಳಿ. ಹೌದು ಅಂತೇಳ್ಬಿಟ್ಟು ಅವಳು ಅದನ್ನೇ ತಿರ್ಗಾ ಮಾತಾಡ್ತಾಳೆ. ಆಮೇಲೆ ಹೀಗೇ ಊಟ ಮಾಡಾಗುತ್ತೆ. ಊಟ ಮಾಡ್ತಿರ್ತಾನೆ, ಇವನಿಗೆ ನತ್ತಿಗತ್ಬಿಡುತ್ತೆ. ಹತ್ತಿದ ತಕ್ಷಣ ಅವಳು ನೀರು ಅವಳಿಗೆ ತಂದಿಟ್ಟಿರ್ತಾನಲ್ಲ, ಆ ನೀರನ್ನ ಕೊಡ್ತಾಳೆ ಕುಡಿಯೋಕ್ಕೆ. ಕೊಟ್ಟು ಫ್ರೆಂಡ್ ಅಲ್ವಾ, ರೂಮೆಂಟು, ಅದಕ್ಕೇ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳ್ಬಿಟ್ಟು ಕೊಡ್ತಾಳೆ. ಕುಡಿತಾನೆ. ಆಮೇಲೆ ಇಬ್ಬರದು ಊಟ ಆಗುತ್ತೆ, ಕೈ ತೊಳಿತಾಳೆ. ಆಮೇಲೆ ಇವನೇ ಕೈ ತೊಳೆಸ್ಕೊಂಡು ತಟ್ಟೆ ತಗೊಂಡು ಹೋಗ್ತಾನೆ. ಊಟ ಮಾಡಾದಮೇಲೆ ನಾಳೆ ಎಕ್ಸಾಮ್ ಬರಿಬೇಕಲ್ಲ, ಸಹಾಯ ನನ್ನೇ ಕೇಳ್ತಾಳೇನೋ ಅಂತ ಇವನು ಅಂದ್ಕೊಂಡಿರ್ತಾನೆ. ಭದ್ರ ಸಹಾಯ ಕೇಳ್ಬೋದು, ಕೇಳಿದ್ರೆ ಪರವಾಗಿಲ್ಲ, ಕೇಳ್ದೆ ಹೋದರೆ ಅಂತೇಳಿ. ಆಮೇಲೆ ಮನೆಯವರೆಲ್ಲ ಅಲ್ಲಿ ಮಿನಿಸ್ಟ್ರು ಬಂದಿರ್ತಾರೆ ಶಿವರಾಮೇಗೌಡನ ಮನೆಗೆ. ಅಲ್ಲೆಲ್ಲ ಮಾತುಕತೆ ಆಗುತ್ತೆ, ವಿದ್ಯೆನ ಬಗ್ಗೆನೇ ಡಿಸ್ಕಸ್ಸು. ಅಷ್ಟೊತ್ತು ಇದು ಕಾಲು ಮುರ್ಕೊಬಿಟ್ಟಿದ್ದಾಳೆ ಅಂತ ಇವ್ರು ಬೇಕು ಅಂತಲೇ ಹೊಟ್ಟೆ ಅವ್ರಿಗೆ ಸಾವಿತ್ರಿ ಹಂಗಂತಾಳೆ, ಔಟ್ ಹೌಸಲ್ಲಿದ್ದಾಳೆ ಅಂತೇಳಿ. ಆಮೇಲೆ ಹೌದು ಇಲ್ಲೆಲ್ಲ ಗದ್ದಲ ಆಗುತ್ತೆ, ಓಡಾಡೋಕ್ಕೆ ತೊಂದರೆ ಅಂತೇಳ್ಬಿಟ್ಟು ಔಟ್ ಹೌಸಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆಮೇಲೆ ಆ ಕಡೆ ಬಂದು ಅವಳು ಈಶ್ವರಿ ಅವಳು ಬೇಕು ಅಂತಲೇ, ಅಯ್ಯೋ ನಿನ್ನೆ ಹಿಂಗೆ ಆಗಿ ಕಾಲು ಮುರ್ಕೊಂಡಿದ್ದಾಳೆ ಬಿದ್ದು, ಅದಕ್ಕೆ ಬೇರೆ ಬ್ಯಾಂಡೇಜ್ ಹಾಕಿದ್ದಾರೆ, ಇನ್ನೆಲ್ಲಿ ಎಕ್ಸಾಮ್ ಬರೆಯೋದು ಅಂತ. ಮಿನಿಸ್ಟ್ರ್ ಹೇಳ್ತಾನೆ, ಅಯ್ಯೋ ಇನ್ನೂ ಒಳ್ಳೆಯದೇ ಆಯಿತು, ನಮಗೆ ಕನಿಕರ ಪಡೋಕ್ಕೆ ಜನ ಇನ್ನೂ ಒಳ್ಳೆಯದೇ ಆಯಿತು, ಮಿನಿಸ್ಟ್ರು ಸೊಸೆ ಕಾಲು ಮುರಿದೋಗೈತೆ ಅಂತ ಜನ ಕನಿಕರ ಪಟ್ಟು ಓಟ್ ಹಾಕೋಕ್ಕೆ ನಮಗೆ ಅನುಕೂಲ ಆಗುತ್ತೆ, ಇನ್ನೂ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳ್ತಾಳೆ. ಅಯ್ಯೋ ಏನು ಹಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡಿದ್ರೆ ಹಂಗಂತಾನೆ, ಎಲ್ಲ ಕಡೆಗೂ ಮಾತಾಡ್ತಾನೆ ಇವನು ಅಂತ ಈಶ್ವರಿ ಅನ್ಕೋತಾಳೆ. ಅವ್ರು ರಾಜಕೀಯದವರು, ಎಲ್ಲ ಕಡೆಗೂ ಇರ್ತಾರೆ ಅವರು. ಆಮೇಲೆ ಸರಿ ನಿಮ್ಮ ಸೊಸೆನ ಮಾತಾಡ್ಸ್ಕೊಂಡೇ ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಔಟ್ ಹೌಸಿಗೆ ಬರ್ತಾರೆ ಎಲ್ಲರೂ. ನಡೀರಿ ಔಟ್ ಹೌಸಿಗೆ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದು ಔಟ್ ಹೌಸಲ್ಲಿ ಸೊಸೆನೂ ಮಾತಾಡಿಸ್ಕೊಂಡು, ನಾಳೆ ಎಕ್ಸಾಮ್ ಬರೆಯೋಕ್ಕೆ ಏನು ಮಾಡ್ತೀಯಮ್ಮ ಅಂತ ಕೇಳ್ತಾನೆ. ಏನು ಮಾತಾಡಲ್ಲ, ಸುಮ್ಮನೆ ಆಗ್ತಾಳೆ. ಸರಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣಂತೆ, ಏನು ಭಯ ಪಡೋದು ಬೇಡ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ. ಆಮೇಲೆ ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಅವರು ಹೋಗ್ತಾರೆ. ಮಿನಿಸ್ಟ್ರು ಮಾತಾಡಿಕೊಂಡು ನಾಳೆ ಶಿವರಾಮೇಗೌಡ್ರದ್ದು ಈ ಪಬ್ಲಿಸಿಟಿ ಹೇಗಿರಬೇಕು, ಹೇಗೆ ಏನು ಅಂತ ಎಲ್ಲ ವಿಚಾರ ಮಾಡಿಕೊಂಡೇ ಹೋಗೋದು. ಆ ವಿಚಾರ ಮಾಡಿಕೊಂಡು ಹೋಗಬೇಕಾದ್ರೆ ಅಲ್ಲಿನೂ ವಿದ್ಯೆನೂ ನೋಡಿದ್ದಾಯಿತು, ಅಲ್ಲೂ ಮಾತಾಡಿಸಿದ್ದಾಯಿತು. ಆಮೇಲೆ ಎಲ್ಲರೂ ನಾವು ಕರ್ಕೊಂಡು ಬರ್ತೀವಿ ಎಕ್ಸಾಮ್ ಬರೆಯೋಕ್ಕೆ ಅಂತ.
ಇದೊಳ್ಳೆ ಕತೆ, ಇವರೊಂದು 5 ಜನ ಇದೊಳ್ಳೆ ಕತೆ ಆಯ್ತಲ್ಲ, ಇವಳನ್ನ ಜೊತೆ ನಾವು ಬೇರೆ ಹೋಗ್ಬೇಕಾ ಅಂತ ಮನಸ್ಸಲ್ಲಿ. ಇನ್ನು ಮಿಕ್ಕಿದವರೆಲ್ಲ ಮೋನ ಅಜ್ಜಿ ಅವರೆಲ್ಲ ಹೌದು ನಾವು ಬರ್ತೀವಿ, ಪಬ್ಲಿಸಿಟಿ ಸಿಗುತ್ತೆ ಅಂತ, ವೋಟ್ ಸಿಗುತ್ತೆ, ಶಿವರಾಮೇಗೌಡನು ಗೆಲ್ಲಿಸ್ಬೋದು ಮತ್ತೆ ಅಂತೇಳ್ಬಿಟ್ಟು ನಾವು ಬರ್ತೀವಿ, ಸರಿ ಅವಳು ವಿದ್ಯೆನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಎಕ್ಸಾಮ್ ಬರೆಯೋಕ್ಕೆ ನಾಳೆ ಸಿದ್ಧವಾಗಬೇಕು ಅವಳಿಗೆ ಅಂತೇಳ್ಬಿಟ್ಟು ಓದ್ಕೊತ ಇರ್ತಾಳೆ ವಿದ್ಯಾ. ಅದಕ್ಕೆ ಹೇಳ್ತಾನೆ ಭದ್ರ, ಅಯ್ಯೋ ಕಾಲು ಮುರ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ, ಓದೋದಿನ ಬೇರೆ ಕೇಡು ಅಂತ ಅವನ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಆಮೇಲೆ ಮೋನ ಯಾವತ್ತೂ ಸೊಸೆನೂ ಬಿಟ್ಕೊಡಲ್ಲ, ಮಗನೂ ಬಿಟ್ಕೊಡಲ್ಲ, ಯಾರನ್ನೂ ಮನೆಯವ್ರನ್ನ ಯಾರನ್ನೂ ಅಷ್ಟು ಸುಲಭವಾಗಿ ಅವಳು ಬಿಟ್ಕೊಡಲ್ಲ. ಹೌದು, ಹೇಗಾದರೂ ಮಾಡಿ ಅವಳನ್ನ ಎಕ್ಸಾಮ್ ಬರ್ಸೋಣಂತೆ ಅಂತ ಹೇಳ್ತಾಳೆ. ಹೌದು ಅಂತೇಳ್ಬಿಟ್ಟು ಆಮೇಲೆ ಸರಿ ಅದಾಯಿತಾ, ಅವ್ರದ್ದು ಯೋಗಕ್ಷೇಮ ಎಲ್ಲ ವಿಚಾರಿಸಿದ್ದಾಯ್ತಾ. ಆಮೇಲೆ ಭದ್ರಂಗೂ ಔಟ್ ಹೌಸಲ್ಲೇ ಇರಬೇಕು ಅಂತ ತಾಕಿತ್ತು. ಅಲ್ಲೇ ಇದ್ದಾನೆ ಅವನು. ಶಿವರಾಮೇಗೌಡ ಮನೇಲಿ ಇರೋದೇ ಇಲ್ಲ. ಗೋವಿಂದ ಶಿವರಾಮೇಗೌಡ ಯಾವಾಗಲೂ ಹೊರಗಡೆನೇ ಇರ್ತಾರೆ. ಅವ್ರಿಗೆ ವಿಷಯ ಅಜ್ಜಿ ಹೇಳಿದರೆ ಗೊತ್ತು, ಇಲ್ಲ ಅಂದರೆ ಗೊತ್ತೇ ಆಗಲ್ಲ. ಹೆಂಡ್ತಿ ಹೇಳಿದರೆ ಗೊತ್ತು, ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಏಕೆಂದರೆ 24 ಗಂಟೆ ಅವ್ರು ಹೊರಗಡೆನೇ ಇರೋದ್ರಿಂದ ರಾಜಕೀಯದಲ್ಲಿ ಅವರಿಗೆ ಮನೆ ವಿಷಯ ಏನೂ ಗೊತ್ತಾಗೋದೇ ಇಲ್ಲ. ಆಮೇಲೆ ವಿದ್ಯನ್ ಮನೆಗೆ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಔಟ್ ಹೌಸಿಗೆ ಸರಿ ಮೋನ ಬಂದು ಹೇಳ್ತಾಳೆ ಫಸ್ಟು, ಮಿನಿಸ್ಟ್ರು ಬರ್ತಾವ್ರೆ ಅಂತೇಳ್ಬಿಟ್ಟು. ಹೌದಾ ಅಂತೇಳ್ಬಿಟ್ಟು ಅವನು ಬೇಗ ಎದ್ದು ಶರ್ಟೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಅವಳನ್ನು ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಮುಂದಕ್ಕೆ ಬರ್ತಾಳೆ ಚಂಪಾ. ತಕ್ಷಣಕ್ಕೆ ಎಲ್ಲರಿಗೂ ಕೈ ಮುಗಿಯೋದು. ಆಮೇಲೆ ಕೈ ಮುಗಿದು ಮನೆಯೆಲ್ಲ ನೋಡ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇಲ್ಲಿ ಆರಾಮಾಗಿ ಹುಷಾರು ಮಾಡ್ಕೊಳ್ಳೋಕೆ ಅನುಕೂಲವಾಗಿದೆ ಜಾಗ ಅಂತೇಳಿ, ಆಮೇಲೆ ಹೆಂಗಮ್ಮ ಬಿದ್ದೆ, ಸ್ವಲ್ಪ ನೋಡ್ಕೊಂಡು ತಿರುಗಾಡೋದಲ್ವೇನಮ್ಮ ಅಂತ. ಇಲ್ಲ ಗೊತ್ತಾಗಲಿಲ್ಲ, ಕಾಲು ಜಾರಿಬಿಡ್ತು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಮಾತಾಡಿಸಿ ಅವರನ್ನು, ನಾಳೆ ಎಕ್ಸಾಮ್ ಇದೆಯಲ್ಲ ಏನು ಮಾಡ್ತೀಯಮ್ಮ ಅಂತ ಕೇಳ್ತಾರೆ. ಎಕ್ಸಾಮು ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಇವಳು ಸುಮ್ಮನೆ ಆಗ್ತಾಳೆ. ಸರಿ ನಾಳೆ ಎಲ್ಲ ವ್ಯವಸ್ಥೆ ಆಗುತ್ತೆ, ಎಕ್ಸಾಮ್ ಬರೆಯೋಕ್ಕೆ ಏನು ತೊಂದರೆ ಪಡ್ಕೋಬೇಡ, ಆಗುತ್ತೆ, ಬರೆಯುವಂತೆ ಅಂತ ಹೇಳ್ತಾರೆ. ಆಮೇಲೆ ಸರಿ ಎಲ್ಲ ಮಾತಾಡ್ಸಾಯಿತು. ಅಲ್ಲಿ ಶಿವರಾಮೇಗೌಡನು ಜೊತೆಗೆ ಬಂದಿರ್ತಾನೆ, ಅಜ್ಜಿ ಎಲ್ಲರೂ ಬಂದಿರ್ತಾರೆ, ಮನೆಯವರೆಲ್ಲ ಬಂದಿರ್ತಾರೆ. ಎಲ್ಲರೂ ಮಾತಾಡಿ ಎಲ್ಲ ಇದು ಮಾಡಿದ್ಮೇಲೆ ಅಜ್ಜಿನೂ ಜೊತೆಗೆ ಬಂದಿರುತ್ತೆ. ಅಜ್ಜಿ ಏನೂ ಮಾತಾಡಲ್ಲ, ಸುಮ್ಮನಿರುತ್ತೆ ಜೊತೆಗೆ ಬಂದ್ರೂ. ಆಮೇಲೆ ಅವ್ವ ಹೇಳ್ದಂಗೆ ನಾವು ಎಲ್ಲ ನಾಳೆ ವಿದ್ಯನ ಜೊತೆ ಬರ್ತೀವಿ, ವಿದ್ಯಾ ಎಕ್ಸಾಮ್ ಬರೆಯೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಾಯಿತು. ಆಮೇಲೆ ಅವ್ರ ಮಿನಿಸ್ಟ್ರು ಮನೆಗೆ ಹೊರಟೋಯ್ತಾರೆ. ಅವ್ರ ಪಾಡಿಗೆ ಅವರು, ಶಿವರಾಮೇಗೌಡ ಮನೆಗೆ ಅವ್ರ ಪಾಡಿಗೆ ಅವ್ರು ಹೊರಟೋಯ್ತಾರೆ. ಅವ್ರ ಕಾರ್ ಎತ್ತು ಹೊರಟೋದ್ಮೇಲೆ ಇವ್ರ ಮನೆಗೆ ಹೋಗ್ತಾರೆ. ಆಮೇಲೆ ಈಶ್ವರಿಗೂ ಸಾವಿತ್ರಿಗೂ ಹೊಟ್ಟೆ ಒಳಗಡೆ ಅಕ್ಕಿ ಕುಡ್ತಂಗೆ ಆಗ್ತಾಯಿರುತ್ತೆ, ಭತ್ತ ಕುಡ್ತಂಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.